ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು EPS ಅನಾಲಿಸಿಸ್ ಅಥವಾ EBIT ಅನಾಲಿಸಿಸ್ ಮೇಲೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ. ಇದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟಲ್ಲಿ ಬರುತ್ತೆ ನಿಮಗೆ. ಈ ಕ್ವಶನ್ನು ಮೋಸ್ಟ್ಲಿ ಮೈಸೂರು ಯೂನಿವರ್ಸಿಟಿದು ಅನಿಸುತ್ತೆ. ನೋಡೋಣ. ಎ ಕಂಪನಿ ಹ್ಯಾಸ್ EBIT ಆಫ್ ₹48 lakhs and its capital structure consists of the following securities. Equity share capital ₹10 each, 40 lakhs. ಅಂದರೆ 40 lakhs ಡಿವೈಡೆಡ್ ಬೈ ₹10 ಅಂದರೆ 4 lakh ಅಂದರೆ 4 ಲಕ್ಷ ಶೇರ್ಸ್ ಇದೆ. 10 ರೂಪಾಯಿ ಒಂದು ಶೇರಿಗೆ ಅಂದರೆ 40 lakhs. 12% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 60 lakhs. 15% ಡಿಬೆಂಚರ್ಸ್ 1 crore. ದಿ ಕಂಪನಿ ಫೇಸಿಂಗ್ ಫ್ಲಕ್ಚುಯೇಷನ್ ಇನ್ ಸೇಲ್ಸ್. ವಾಟ್ ವುಡ್ ಬಿ ದಿ ಚೇಂಜಸ್ ಇನ್ ಅರ್ನಿಂಗ್ ಪರ್ ಶೇರ್ ಇಫ್ EBIT ಆಫ್ ದಿ ಕಂಪನಿ ಇನ್ಕ್ರೀಸ್ಡ್ ಬೈ 25%, if EBIT of the company decreased by 25%. The corporate tax rate is 40%. ಇಲ್ಲಿ EBIT 25% ಜಾಸ್ತಿ ಆದರೆ EPS ಎಷ್ಟಿರುತ್ತೆ, 25% ಕಡಿಮೆ ಆದರೆ ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಈಗ ಈ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡೋಣ. ನಾನು ಹೇಳ್ತಾ ಬರ್ತೇನೆ, ನೀವು ಬರ್ಕೊಳ್ತಾ ಬನ್ನಿ. ಪೆನ್ನು ಪೇಪರ್ ತೊಗೊಳ್ಳಿ, ಈ ಪ್ರಾಬ್ಲಮನ್ನು ಬರ್ಕೊಳ್ಳಿ. ಬೇಕಿದ್ದರೆ ಪಾಸ್ ಮಾಡಿಕೊಂಡು ಈ ಪ್ರಾಬ್ಲಮ್ ಬೇಕಿದ್ದರೆ ಬರ್ಕೊಳ್ಳಿ. ಇದರ ನಂತರ ಈಗ ಸೊಲ್ಯೂಷನ್ ನಾನು ಹೇಳ್ತಾ ಬರ್ತೇನೆ, ನೀವು ಬರ್ಕೊಳ್ತಾ ಬನ್ನಿ. ಕಾಲಮ್ ಹಾಕ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಅಂತ ಒಂದು ದೊಡ್ಡ ಕಾಲಮ್ಮು, ಅದರ ನಂತರ ಕರೆಂಟ್ ಅಂತ ಒಂದು ಕಾಲಮ್ ಹಾಕ್ಕೊಳ್ಳಿ. ಅದರ ನಂತರ 25% ಇನ್ಕ್ರೀಸ್ ಅಂತ ಒಂದು ಕಾಲಮ್ ಹಾಕ್ಕೊಳ್ಳಿ. ಅದರ ನಂತರ 25% ಡಿಕ್ರೀಸ್ ಅಂತ ಒಂದು ಕಾಲಮ್ ಹಾಕ್ಕೊಳ್ಳಿ. ಒಟ್ಟು 3 ಅಮೌಂಟ್ ಕಾಲಮ್ಮು, ಒಂದು ಪರ್ಟಿಕ್ಯುಲರ್ಸ್ ಕಾಲಮ್ಮು. ಅಮೌಂಟ್ ಇನ್ ರೂಪೀಸ್ ಅಂತ ಮೇಲೆ ಬರ್ಕೊಳ್ಳಿ. ಪರ್ಟಿಕ್ಯುಲರ್ಸ್, ಆಮೇಲೆ ಇದಕ್ಕೆ ಹೆಡ್ಡಿಂಗು ಮೇಲೆ ಕಂಪ್ಯೂಟೇಷನ್ ಆಫ್ EPS ಅಂತ ಬರ್ಕೋಬೋದು. ನೀವು ಬರ್ಕೊಂಡು ಕೆಳಗಡೆ ಪರ್ಟಿಕ್ಯುಲರ್ಸ್, ಕರೆಂಟ್, 25% ಇನ್ಕ್ರೀಸ್, 25% ಡಿಕ್ರೀಸ್ ಆ್ಯಂಡ್ ಅಮೌಂಟ್ ಇನ್ ರೂಪೀಸ್ ಇಷ್ಟು ಬರ್ಕೊಂಡು ಈಗ EBIT ಅಂತ ಬರ್ಕೊಳ್ಳಿ. ಪರ್ಟಿಕ್ಯುಲರ್ಸ್ ಕೆಳಗಡೆ EBIT. ಕರೆಂಟ್ ಎಷ್ಟಿದೆ? 48 lakhs ಕೊಟ್ಟಿರೋದು ಪ್ರಾಬ್ಲಮಲ್ಲಿ. 25% ಇನ್ಕ್ರೀಸ್ ಆದರೆ ಎಷ್ಟಾಗುತ್ತೆ? 48 lakh ಇಂಟು 25% ಅಂತ ನಿಮ್ಮ ಕ್ಯಾಲ್ಕುಲೇಟರಲ್ಲಿ ಹೊಡೀರಿ. 12 lakhs ಬರುತ್ತೆ ಅವಾಗ. 48 lakhs ಪ್ಲಸ್ 12 lakh ಮಾಡಿದರೆ 60 lakh ಅಂದರೆ 60 lakhsನ್ನು ಬರ್ಕೊಳ್ಳಿ. ಎಲ್ಲಿ? 25% ಇನ್ಕ್ರೀಸ್ ಅಂತ ಇದೆಯಲ್ಲ ಅಲ್ಲಿ. 25% ಡಿಕ್ರೀಸ್ ಇದೆಯಲ್ಲ ಆ ಕಾಲಮಲ್ಲಿ 36 lakh ಬರುತ್ತೆ. ಹೇಗೆ ಅಂದರೆ 48 lakhs 25% ಅಂದರೆ 12 lakhs. 48 lakh ಮೈನಸ್ 12 lakhs ಅಂದರೆ 38 lakhs ಬಂತು. 36 lakhs ಬಂತು. 36 ಲಕ್ಷ ಬರ್ಕೊಳ್ಳಿ. ಈಗ ಲೆಸ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಂದರೆ 15% ಡಿಬೆಂಚರ್ಸ್ ಕೊಟ್ಟಿದ್ದಾರೆ. ಅಂದರೆ ಎಷ್ಟು? 1 crore ಅಲ್ವಾ? 1 ಕೋಟಿ ಇಂಟು 15% ಅಂದರೆ 15 ಲಕ್ಷ ಆಗುತ್ತೆ. 15 ಲಕ್ಷ 3 ಕಾಲಮಲ್ಲೂ 15 ಲಕ್ಷ 15 ಲಕ್ಷ 15 ಲಕ್ಷ ಬರ್ಕೊಳ್ಳಿ. ಅದರಲ್ಲೇನು ಚೇಂಜಸ್ ಇಲ್ಲ. ಅದನ್ನು ಡಿಡಕ್ಟ್ ಮಾಡಿದವಾಗ ನಮಗೆ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಬಂತು. ಅದೆಷ್ಟು ಬರುತ್ತೆ ಅಂದರೆ 33 ಲಕ್ಷ, 45 ಲಕ್ಷ, 21 ಲಕ್ಷ. 48 ಲಕ್ಷದಲ್ಲಿ 15 ಲಕ್ಷ ಕಳಿಬೇಕು, 60 ಲಕ್ಷದಲ್ಲಿ 15 ಲಕ್ಷ ಕಳಿಬೇಕು, 36 ಲಕ್ಷದಲ್ಲಿ 15 ಲಕ್ಷ ಕಳಿಬೇಕು. ಇದರ ನಂತರ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತ ಬರ್ಕೊಂಡು ಅದರ ಎದುರುಗಡೆ ಈ ಅಮೌಂಟನ್ನೆಲ್ಲ ಬರ್ಕೊಳ್ಳಿ. ಲೆಸ್ ಟ್ಯಾಕ್ಸ್. ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಈಸ್ 40% ಅಂತ ಕೊಟ್ಟಿದ್ದಾರೆ. ಅಂದರೆ ಈ 33 ಲಕ್ಷ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ 33 ಲಕ್ಷ, 45 ಲಕ್ಷ, 21 ಲಕ್ಷ ಇದೆಯಲ್ಲ, ಅದಕ್ಕೆ 40% ಟ್ಯಾಕ್ಸ್ ಹಾಕಿ. 33 ಲಕ್ಷ ಇಂಟು 40% ಅಂದರೆ 13,20,000. ಆಮೇಲೆ ಅದೇ ಥರ 45 lakhsಗೆ 18 lakh, ಆಮೇಲೆ 21 lakhಗೆ 8,40,000. ಇದನ್ನು ಮತ್ತೆ ಡಿಡಕ್ಟ್ ಮಾಡಿ. ಆವಾಗ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಬರುತ್ತೆ. 19,80,000, 27 lakh ಮತ್ತು 12,60,000 ಬಂತು. ಇದು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್. ಇದಕ್ಕೆ ಲೆಸ್ ಪ್ರಿಫರೆನ್ಸ್ ಡಿವಿಡೆಂಟ್ ಅಂತ ಮಾಡಿ. ಪ್ರಿಫರೆನ್ಸ್ ಶೇರಿಗೆ ಡಿವಿಡೆಂಟ್ ಕೊಡಬೇಕಲ್ವಾ? 12% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಅಲ್ಲಿ 60 lakhs ಇದೆ. 12% ಮಾಡಿದರೆ ಎಷ್ಟಾಗುತ್ತೆ? 7,20,000 ಆಗುತ್ತೆ. ಸೊ 3 ಕಾಲಮಲ್ಲಿ 7,20,000 ಹಾಕ್ಕೊಳ್ಳಿ. 7,20,000 ಹೇಗೆ ಬಂತು ಗೊತ್ತಾಯ್ತಲ್ವ? 60 ಲಕ್ಷ ಇಂಟು 12% ಅಂದರೆ 7,20,000. ಇದನ್ನು ಡಿಡಕ್ಟ್ ಮಾಡಿದರೆ ನಮಗೆ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಬರ್ಕೊಳ್ಳಿ. 12,60,000, 19,80,000, 5,40,000 ಎಷ್ಟು ಬಂತು ಗೊತ್ತಾಯ್ತಲ್ವ? ಇದು ಹೇಗೆ ಬಂತು ಅಂತ. ಈಗ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಸಿಕ್ತು. ಈಗ ನಾವು EPS ಈಕ್ವಲ್ಸ್ ಬೇಕಾದ್ರೆ ಪರ್ಟಿಕ್ಯುಲರ್ಸ್ ಕಾಲಮಲ್ಲಿ ನೀವು ಹಾಕೋಬೋದು. EPS ಈಕ್ವಲ್ಸ್ ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಹಾಕಿ. EPS ಈಕ್ವಲ್ಸ್
ಕರೆಂಟ್ ಇದರಲ್ಲಿ ಎಷ್ಟು ಬರುತ್ತೆ ಅಂದರೆ, ನೀವು ಯಾವುದನ್ನು ಭಾಗಿಸ್ಬೇಕು ಗೊತ್ತಾಯ್ತಲ್ಲ, ಅರ್ನಿಂಗ್ಸ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ 12,60,000 ಡಿವೈಡೆಡ್ ಬೈ 4 lakhs ಅಂದರೆ 3.15 ಕರೆಂಟಿಗೆ. ಅದೇ ರೀತಿ 19,80,000 ಡಿವೈಡೆಡ್ ಬೈ 4 lakhs 4.95. ಅದೇ ರೀತಿ 5,40,000 ಡಿವೈಡೆಡ್ ಬೈ 4 lakhs ಅಂದರೆ 1.35. ಅರ್ನಿಂಗ್ ಪರ್ ಶೇರು ಕರೆಂಟ್ ಸಿನಾರಿಯೋದಲ್ಲಿ 3.15 rupees. 25% EBIT ಇನ್ಕ್ರೀಸ್ ಆದರೆ 4.95 rupees. 25% EBIT ಡಿಕ್ರೀಸ್ ಆದರೆ 1.35 rupees ಅರ್ನಿಂಗ್ ಪರ್ ಶೇರ್ ಸಿಗುತ್ತೆ ಅಂತ. ಇದು ಉತ್ತರ ಬರುತ್ತೆ. ಇದು ನೀವು ಕ್ಯಾಲ್ಕುಲೇಷನನ್ನು ಹೇಗೆ ಮಾಡಿದ್ರಿ ಅನ್ನೋದನ್ನು ತೋರಿಸ್ಬೇಕು. ನೋಟಲ್ಲಿ ನೀವು ಇದು 15% ಡಿಬೆಂಚರ್ಸಿಗೆ 1 crore ಇಂಟು 15% ಇಂಟ್ರೆಸ್ಟ್ ಎಷ್ಟಾಯಿತು, 12% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೆ 60 lakhs ಇಂಟು 12% ಇಂಟ್ರೆಸ್ಟ್ ಎಷ್ಟು ಬಂತು, ನೋಟ್ ಅಂತ ಬರೆದ್ರು ಬರುತ್ತೆ ನೀವು. ಇದು ಈಕ್ವಿಟಿ ಶೇರ್ ಕ್ಯಾಪಿಟಲು ಅಷ್ಟೇ, 40 lakh ಡಿವೈಡೆಡ್ ಬೈ 10 ಈಕ್ವಲ್ಸ್ 4 lakh ಈಕ್ವಿಟಿ ಶೇರ್ಸ್. ನಂಬರು 4 ಲಕ್ಷ ಶೇರ್ಸು 10 ರೂಪಾಯಿ ಒಂದು ಶೇರಿಗೆ. ಅದನ್ನು ನೀವು ಡಿವೈಡ್ ಮಾಡಿದ್ದೀರಾ ಇಲ್ಲಿ. ಇದನ್ನು ಅರ್ನಿಂಗ್ಸ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರನ್ನು ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಿದ್ದೀರಾ, ಅದು 4 lakhs. ನಿಮಗೆ ಉತ್ತರ 3.15, 4.95 ಮತ್ತು 1.35 ಸಿಕ್ಕಿದೆ. ಇದು ನಾನು ಸೊಲ್ಯೂಷನ್ ನಾನು ಕೂಡ ಮಾಡಿ ಇದನ್ನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಿಮಗೆ ಈಗ ಅರ್ಥ ಆಯಿತು ಅಂದ್ಕೋತೀನಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಇಲ್ಲ ನಂದು ಫೇಸ್ಬುಕ್ ಪೇಜಿನ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲೂ ನೀವು ಮೆಸೇಜ್ ಮಾಡ್ಬೋದು, ಅದನ್ನು ಕೂಡ ನೋಡಿ. ಧನ್ಯವಾದಗಳು.